ನಮಸ್ಕಾರ ಎಲ್ಲ ರೈತ ಬಂದವರಿಗೆ. ನೀವು ನೋಡ್ತಾ ಇದ್ದೀರಾ ರೈತ ಮಿತ್ರ ನಂಬರ್ 1 ಯೂಟ್ಯೂಬ್ ಚಾನಲ್. ರೈತ ಬಂದವರೇ, ಇವತ್ತು ನೀವೇನು ನೋಡಕತ್ತೀರಿ, 1 ಎಕರೆ ಕಬ್ಬಿನ ಪ್ಲಾಟ್ದಾಗಿದ್ದೀವಿ ನಾವು. ಈ 1 ಎಕರೆ ಕಬ್ಬಿನ ಪ್ಲಾಟ್ ಬರೋಬ್ಬರಿ ನಾಟಿ ಮಾಡಿ 48 ದಿನ ಆಗ್ತಾ ಬಂತು. 48 ದಿನದಾಗ ಒಳ್ಳೆ ಗ್ರೋತ್ ಬಂದೈತಿ. ಮರಿಗಳ ಸಂಖ್ಯೆ ಕೂಡ ಒಂದೊಂದು ಗದಿಯಲ್ಲಿ 12, 13, 14 ಈ ರೀತಿ ಮರಿಗಳ ಸಂಖ್ಯೆ ಬಂದೈತಿ. ಇಷ್ಟೊಂದು ಒಳ್ಳೆ ಬೆಳವಣಿಗೆ ಬರೋಕೆ ಮೇನ್ ಕಾರಣ ಏನಪ್ಪ ಅಂತಂದ್ರೆ ನಾವು ಯಾವ್ಯಾವ ಸ್ಪ್ರೇ ಮಾಡಿವಿ ಅಂತೇಳಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದರಿಂದ ರೈತ ಬಂದವರು ದಯವಿಟ್ಟು ವಿಡಿಯೋ ಕೊನೆವರೆಗೂ ನೋಡ್ರಿ. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ನಮ್ಮ ಒಂದು ಯೂಟ್ಯೂಬಲ್ಲಿ ಪ್ರತಿಯೊಂದು ಕಬ್ಬಿನ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲ ಕಬ್ಬು ಬೆಳೆಯುವಂಥ ರೈತರು ದಯವಿಟ್ಟು ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರುವಂಥ ಕಬ್ಬಿನಲ್ಲಿ ಏನೇ ಒಂದು ಉತ್ತಮ ಬೆಳವಣಿಗೆ ಬರಬೇಕಪ್ಪ ಅಂತಂದ್ರೆ ಯಾವ ಗೊಬ್ಬರ ಒಗಿಬೇಕು, ಯಾವ ಹಂತದಾಗ ಗೊಬ್ಬರ ಒಗಿಬೇಕು, ಮತ್ತು ಯಾವ ಸ್ಪ್ರೇ ಯೂಸ್ ಮಾಡಿದರೆ ಕಬ್ಬು ಉತ್ತಮ ಬೆಳವಣಿಗೆ ಬರುತ್ತೆ, ಮತ್ತು ಕಬ್ಬಿನ ಎಲೆಗಳು ಹಸಿರಾಗಬೇಕು, ಹಚ್ಚ ಹಸಿರಾಗಿ ಪ್ಲಾಟ್ ಕಾಣಬೇಕಪ್ಪ ಅಂತಂದ್ರೆ ಏನೆಲ್ಲ ಸ್ಪ್ರೇ ಮಾಡಬೇಕು, ಅದ್ರ ಬಗ್ಗೆ ಕಂಪ್ಲೀಟ್ ಕಬ್ಬು ಬೆಳೆಯುವಂಥ ಕಬ್ಬು ಉತ್ತಮವಾಗಿ ಬೆಳಿಬೇಕಪ್ಪ ಅಂತಂದರೆ ಏನೇನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಸುವಿಸ್ತಾರವಾಗಿ ಕಂಪ್ಲೀಟ್ ಮಾಹಿತಿ ಕೊಡ್ತಾ ಇರ್ತೀವಿ. ಆದ್ದರಿಂದ ವಿಡಿಯೋ ನೋಡುತ್ತಿರುವಂಥ ಎಲ್ಲ ರೈತ ಬಾಂಧವರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ ಮೇಲೆ ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ಎಲ್ಲ ರೈತ ಬಾಂಧವರು ನೀವು ಸಂಜೆ ಟೈಮ್ದಾಗ ಏನು ಸಾಯಂಕಾಲ ಫ್ರೀ ಇರ್ತಿರಲ್ಲ, ಒಂದು 5 ರಿಂದ 10 ನಿಮಿಷ ನಮ್ಮ ಒಂದು ರೈತ ಮಿತ್ರ ನಂಬರ್ 1 ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡು ನಾವು ಡೈಲಿ ಹೊಸ ಒಂದೊಂದು ವಿಡಿಯೋ ಹಾಕ್ತಾ ಇರ್ತೀವಿ. ಆ ಒಂದು ವಿಡಿಯೋ ನೋಡ್ಕೋತ ಬಂದರೆ ನಿಮ್ಮ ಹೊಲದಾಗೂ ನೀವು ಪ್ರತಿ ವರ್ಷ 1 ಎಕರೆಗೆ 50 ಟನ್ 45 ಟನ್ ಬೆಳೆಯಾಕತ್ತಿದ್ರೆ ಅದನ್ನು ಆರಾಮಾಗಿ ನೀವು ಮುಂದಿನ ವರ್ಷದಿಂದ 1 ಎಕರೆಗೆ 60-70 ಟನ್ ಆರಾಮಾಗಿ ಬೆಳಿಬೋದು. ಆ ರೀತಿ ಕೆಲವೊಂದು ಇನ್ಫಾರ್ಮೇಷನ್ ಅಂದರೆ ಕೆಲವೊಂದು ಮಾಹಿತಿಗಳನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ರೈತ ಬಾಂಧವರಿಗೆ ನಾವು ಕೊಡ್ತಾ ಇರ್ತೀವಿ. ಆದ್ದರಿಂದ ಎಲ್ಲರೂ ದಯವಿಟ್ಟು ಡೈಲಿ ಪ್ರತಿದಿನ ಸಂಜೆ ನೀವು ಯಾವಾಗ ಬೇಸರಾಗಿ ಕೂತಿರ್ತಿರಲ್ಲ ಕಟ್ಟಿ ಮೇಲದು ಒಂದು 5 ರಿಂದ 10 ನಿಮಿಷ ನಮ್ಮ ಒಂದು ವಿಡಿಯೋ ನೋಡಿ ತುಂಬ ಅಂದರೆ ತುಂಬ ರೈತ ಬಾಂಧವರಿಗೆ ಉಪಯೋಗ ಆಗುತ್ತೆ. ಇವತ್ತು ನಾವು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತೀವಪ್ಪ ಅಂತಂದ್ರೆ ಕಬ್ಬಿನೊಳಗೆ ಸುಳಿ ರೋಗ ಬರ್ತಾವೆ. ಕಬ್ಬು ಸುಳಿ ಒಣಗೋದು ಮತ್ತು ಕಬ್ಬಿನ ಎಲೆಗಳು ಮುಟ್ರಾಗೋದು, ಅಂದ್ರೆ ಕಬ್ಬಿನ ಎಲೆಗಳು ಮಡಚಿ ಅಲ್ಲೇ ಒಳಗೆ ಈ ಥರ ಮುದುಡಿ ಆಗ್ತಾವೆ. ಆಗೋದ್ರಿಂದ ಕಬ್ಬಿನಲ್ಲಿ ಬೆಳವಣಿಗೆ ಕುಂಠಿತ ಆಗ್ತೈತಿ, ಮತ್ತು ಕಬ್ಬಿನ ಸುಳಿ ಒಣಗೋದ್ರಿಂದ ಅಲ್ಲಿ ಕಬ್ಬಿನ ಗ್ರೋತ್ ಕೂಡ ಡೌನ್ ಆಗ್ತೈತಿ, ಮತ್ತು ಕೆಳಗೆ ಗೊನೆ ಹುಳ ಕೂಡ ರೆಡಿ ಆಗ್ತಿರ್ತಾವೆ. ಆ ಒಂದು ಮೂಮೆಂಟ್ದಾಗ ಏನು ಮಾಡ್ಬೇಕಪ್ಪ ಅಂತಂದ್ರೆ ಕಬ್ಬಿನಾಗ ನೀವು ಕಬ್ಬು ಯಾವಾಗ ನಾಟಿ ಮಾಡಿರಿ ಕಬ್ಬಿಗೆ ಮೇನ್ ಬೇಕಾಗಿರೋದೇನಪ್ಪ ಅಂತಂದ್ರೆ ಕರೆಕ್ಟ್ ಟೈಮ್ಗೆ ನೀರು ಬೇಕು. ಅಂದರೆ ನೀವು ಡ್ರಿಪ್ ಮಾಡಿದ್ರಪ್ಪ ಅಂತಂದ್ರೆ 2 ದಿನಕ್ಕೆ ಅಥವಾ 3 ದಿನಕ್ಕೆ ಒಂದ್ಸರಿ 2 ಗಂಟೆ 3 ಗಂಟೆ ಡ್ರಿಪ್ಪಿಗೆ ಬಿಟ್ಟರು ಕೂಡ ಆರಾಮಾಗಿ ನಡೆಯುತ್ತೆ. ನೀವು ಕವಲಿ ಮುಖಾಂತರ ನೀರು ಬಿಡ್ತಾರಪ್ಪ ಅಂತಂದ್ರೆ ಬರೋಬ್ಬರಿ 6 ರಿಂದ 7 ದಿನಕ್ಕಂತೂ ಕಂಪಲ್ಸರಿ ನೀರು ಬಿಡಲೇಬೇಕು. ಕೆಲವೊಬ್ರು ರೈತ ಬಂದರು ಏನು ಮಾಡ್ತಾರಪ್ಪ ಅಂತಂದ್ರೆ ನೀರಿರೋ ಟೈಮ್ದಾಗ 1 ವಾರದಾಗ 2 ಸರಿ ನೀರು ಬಿಡ್ತಾರೋ. ನೀರು ಇಲ್ಲ ಅಂತಂದ್ರೆ 15 ದಿನಕ್ಕೊಂದ್ಸರಿ 20 ದಿನಕ್ಕೊಂದ್ಸರಿ ನೀರು ಬಿಡ್ತಾರೋ. ಆ ರೀತಿ ನೀರು ಹೆಚ್ಚ ಕಡಿಮೆ ಮಾಡೋದ್ರಿಂದ ಕಬ್ಬಿನಲ್ಲಿ ತೇವಾಂಶ ಅನ್ನೋದು ಒಣಗಿ ಹೋಗ್ತೈತಿ. ಆ ಒಂದು ಸಂದರ್ಭದಾಗ ಗೊನೆ ಹುಳ ಅರಗಾವಿಗೆ ಗೊನೆ ಹುಳ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಆ ಒಂದು ಸಂದರ್ಭದಾಗ ಸುಳಿ ರೋಗನೂ ಬೀಳ್ತೈತಿ. ಯಾಕಂದ್ರೆ ಸುಳಿ ರೋಗ ಬರೋಕ್ಕೆ ಮೇನ್ ಕಾರಣ ಏನಪ್ಪ ಅಂತಂದ್ರೆ ಭೂಮಿಯಲ್ಲಿ ತೇವಾಂಶ ಇರಲ್ಲ, ಅದರಿಂದ ಸುಳಿ ರೋಗ ಅಂತೂ ಬಂದೇ ಬರ್ತೈತಿ. ಸುಳಿ ರೋಗಕ್ಕೆ ಮುನ್ನೆಚ್ಚರಿಕೆ ಕ್ರಮವಾಗಿ ರೈತ ಬಂದರು ಏನೆಲ್ಲ ಮಾಡಬೇಕಪ್ಪ ಅಂತಂದ್ರೆ ಕಬ್ಬು ಏನು ನಾಟಿ ಮಾಡಿರ್ತೀರಿ, ಕಬ್ಬು ನಾಟಿ ಮಾಡಿದ ಬರೋಬ್ಬರಿ 40 ರಿಂದ 60 ದಿನದ ಒಳಗಾಗಿ, ಅಂದರೆ 1 ತಿಂಗಳ ಮೇಲೆ 10 ದಿನ ನಿಮ್ಮ ಕಬ್ಬು ನಾಟಿ ಮಾಡಿದ್ರಿಂದ ಅಂದರೆ 40 ದಿನದಿಂದ 60 ದಿನದ ಒಳಗಾಗಿ ನೀವೇನು ಮಾಡ್ಬೇಕಪ್ಪ ಅಂದ್ರೆ ಕಬ್ಬಿಗೆ ಕರೆಕ್ಟಾಗಿ ಒಂದು ಸುಳಿ ರೋಗದ ಔಷಧನ ಸ್ಪ್ರೇ ಮಾಡಬೇಕು. ಯಾವ್ಯಾವ ಔಷಧಪ್ಪ ಅಂತಂದರೆ ನೀವು 2 ರೀತಿಯ ಔಷಧ ಹೇಳ್ತಾನೆ. ಒಂದು ಕೊರೋಜನ್ ಕೂಡ ನೀವು ಸ್ಪ್ರೇ ಮಾಡ್ಬೋದು, ಇನ್ನೊಂದು ನೀವು ಕ್ಲೋರೋಪ್ಯಾರಿಪಾಸ್ ಅಂತ ಏನು ಕರಿತೀವಲ್ಲ ಆ ಒಂದು ಸುಳಿ ರೋಗಕ್ಕೆ ಆ ಒಂದು ಔಷಧನ ಸ್ಪ್ರೇ ಮಾಡಿದ್ದೆ ಆದರೆ ಯಾವುದೇ ರೀತಿ ಕಬ್ಬಿನಲ್ಲಿ ಸುಳಿ ರೋಗ ಅಂತೂ ಬರೋಂಗಿಲ್ಲ, ಮತ್ತು ಕಬ್ಬು ಕೂಡ ಹಚ್ಚ ಹಸಿರಾಗಿ ಒಂದು ಉತ್ತಮ ಬೆಳೆ ಬರ್ತೈತಿ. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ಆ ಒಂದು ಸಂದರ್ಭದಾಗ ನೀವು ಸುಳಿ ರೋಗ ಕಂಟ್ರೋಲ್ ಮಾಡಿದ್ರಪ್ಪ ಅಂತಂದ್ರೆ ಕಬ್ಬಿನಲ್ಲಿ ಒಳ್ಳೆ ಮರಿಗಳ ಸಂಖ್ಯೆಯನ್ನು ನೀವು ನೋಡ್ಕೋಬೋದು. ನೀವು ಇಲ್ಲಿ ನೋಡ್ಬೋದು ನಮ್ಮ ಪ್ಲಾಟ್ದಾಗ ಆಲ್ರೆಡಿ 4, 5, 6 ಮರಿಗಳ ಸಂಖ್ಯೆ ಅಂತೂ ನಾರ್ಮಲ್ ಅದಾವೆ. ಈಗ ಈ ಒಂದು ಗದಿ ಒಳಗೆ ನೀವು ಏನೂ ಇಲ್ಲ ಅಂತಂದ್ರು 6, 7 ಮರಿಗಳ ಸಂಖ್ಯೆ ಐತಿ. ಅದ ಇಲ್ಲೇ ಬಾಜು ಗದಿ ಒಳಗೆ ನೋಡ್ಕೊಂಡ್ರು 10, 12, 13 ಮರಿಗಳ ಸಂಖ್ಯೆ ಬರ್ತೈತಿ. ಮತ್ತು ದಯವಿಟ್ಟು ರೈತ ಬಂದವರು ಯಾರು ಕೂಡ ರೌದಿಯನ್ನು ಸುಡಕ್ಕೆ ಹೋಗ್ಬೇಡ್ರಿ. ರೌದಿ ಸುಟ್ರಿಪ್ಪ ಅಂತಂದ್ರೆ ಕಬ್ಬಿನಾಗ ಒಂದು ಗ್ರೋತ್ ಸ್ಟಾಪ್ ಆಗ್ತೈತಿ, ಅಂದ್ರೆ ಇಳುವರಿ ಡೌನ್ ಆಗ್ತೈತಿ. ನೀವೇನಿಲ್ಲ ನೋಡಕತ್ತೀರಿ ಬರೀ 47-48 ದಿನದಾಗ ಕಬ್ಬಿನ ಒಂದು ಗ್ರೋತ್ ಒಳ್ಳೆ ಗ್ರೋತ್ ಬರತೈತಿ. ಆದ್ದರಿಂದ ರೈತ ಬಂದವರು ದಯವಿಟ್ಟು ಯಾರೆಲ್ಲ ಸ್ಟಾರ್ಟಿಂಗ್ ಕಬ್ಬು ನಾಟಿ ಮಾಡಿರ್ತೀರ 40 ರಿಂದ 45 ದಿನದೊಳಗೆ ಈ ಒಂದು ಸುಳಿ ರೋಗಕ್ಕೆ ನೀವು ಕ್ಲೋರೋಪ್ಯಾರಿಪಾಸ್ ಆದರೂ ಸ್ಪ್ರೇ ಮಾಡ್ಬೋದು ಅಥವಾ ಕೊರೋಜಿನ್ ಆದರೂ ಸ್ಪ್ರೇ ಮಾಡ್ಬೋದು. ಎರಡೂ ಒಳ್ಳೆ ರಿಸಲ್ಟ್ ಅದಾವೆ. ಆದ್ದರಿಂದ ಆ ಒಂದು ಸ್ಪ್ರೇ ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. ಇದೇ ರೀತಿ ಹೆಚ್ಚಿನ ಒಂದು ಕಬ್ಬಿನ ಬಗ್ಗೆ ಮಾಹಿತಿಗಾಗಿ ದಯವಿಟ್ಟು ಎಲ್ಲ ರೈತ ಬಂದರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.